ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಂವಿಧಾನದ ಪ್ರಮುಖವಾದ ಪ್ರಶ್ನೋತ್ತರಗಳನ್ನು ನೋಡೋಣ. ಅಂದರೆ ಹಿಂದೆ ನಡೆದಿರುವಂಥ ಪರೀಕ್ಷೆಗಳಲ್ಲಿ ತುಂಬ ಬಾರಿ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂಥವು. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಬನ್ನಿ ಈಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. PSI ವೈರ್ಲೆಸ್ 2015ರಲ್ಲಿ ಆಗಿರುವಂಥ ಕ್ವಶನ್ ಇದು ನೋಡಿ. ಕೆಳಗಿನ ಯಾರು ರಾಜ್ಯ ಶಾಸನಸಭೆಯನ್ನು ರದ್ದುಗೊಳಿಸಬಹುದು? ಅಂದರೆ ಕೆಳಗಿನ ರಾಜ್ಯ ಶಾಸನಸಭೆಯನ್ನು ಯಾರು ರದ್ದುಗೊಳಿಸಬಹುದು ಅಂತ ಕೇಳೋರೆ. ಸರಿಯಾದ ಉತ್ತರ ರಾಜ್ಯಪಾಲರು. ಪ್ರಶ್ನೆ ಸಂಖ್ಯೆ 2 ಇದು ನೋಡಿ. PSI ವೈರ್ಲೆಸ್ 2016ರಲ್ಲಿ ಆಗಿರೋದು. ಇದು ಕೂಡ ತುಂಬ ಇಂಪಾರ್ಟೆಂಟ್, ತುಂಬ ಸಾರಿ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ ಇದನ್ನು ಕೂಡ. ನೋಡಿ ಪ್ರಶ್ನೆ ಓದ್ತೀನಿ. ರಾಜ್ಯಸಭೆ ಸದಸ್ಯರನ್ನು ಯಾರು ಚುನಾಯಿಸುತ್ತಾರೆ? ಸರಿಯಾದ ಉತ್ತರ ವಿಧಾನಸಭೆಯ ಚುನಾಯಿತ ಸದಸ್ಯರು. ಪ್ರಶ್ನೆ ಸಂಖ್ಯೆ 3 ಇದು PSI 2016ರಲ್ಲಿ ಆಗಿರುವಂಥದ್ದು. ನೋಡಿ ಕ್ವಶನ್ ಓದಿ ನೋಡ್ಕೊಳ್ಳಿ. ಕೆಳಗಿನ ನಾಯಕರುಗಳಲ್ಲಿ ಯಾರು 1946ರ ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು? ಸರಿಯಾದ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು. ಇದು PSI 2016ರಲ್ಲಿ ಕ್ವಶನ್ ನಂಬರ್ 4. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ? ಅಂದರೆ ಕಂಟ್ರೋಲರ್ ಆಡಿಟರ್ ಜನರಲ್ ಇರ್ತಾರಲ್ಲ, ಅವ್ರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ನೋಡಿ ನೆಕ್ಸ್ಟ್ ಕ್ವಶನ್ನು PSI 2016ರಲ್ಲಿ ಆಗಿರೋದು. ಭಾರತದ ಒಕ್ಕೂಟದ ಕಾರ್ಯಾಂಗ ಒಳಗೊಂಡಿರುವುದು. ಅಂದರೆ ಭಾರತದ ಒಕ್ಕೂಟ ಐತಲ್ಲ ಕಾರ್ಯಾಂಗ, ಅದು ಯಾರನ್ನ ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಮೇಲಿನ ಎಲ್ಲವೂ ಅಂದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮಂತ್ರಿಮಂಡಲ ಎಲ್ಲರನ್ನೂ ಒಳಗೊಂಡೈತೆ ಅಂತ ಹೇಳುತ್ತೆ. ಪ್ರಶ್ನೆ ಸಂಖ್ಯೆ 7 ಇದು PSI 2017ರಲ್ಲಿ ಆಗಿರುವಂಥ ಕ್ವಶನ್ನು. ನೋಡಿ ಕ್ವಶನ್ ಓದ್ತೀನಿ. ಸದಸ್ಯನಾಗಿರದೆ ಮತದಾನದ ಹಕ್ಕು ಇಲ್ಲದೆ ಯಾರು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು? ಅಂದರೆ ಸದಸ್ಯನಾಗಿರದೆ ಮತದಾನದ ಹಕ್ಕು ಇಲ್ಲದೆ ಯಾರು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು ಅಂತ ಕೇಳೋರೆ. ಅದು ಅಟಾರ್ನಿ ಜನರಲ್ಗೆ ಮಾತ್ರ ಅಧಿಕಾರ ಇರೋದು. ಸರಿಯಾದ ಉತ್ತರ ಅಟಾರ್ನಿ ಜನರಲ್ಲು. PSI 2016ರಲ್ಲಿ ಆಗಿರೋದು ಮತ್ತೊಂದು ಕ್ವಶನ್ನು. ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರಪತಿ ಚುನಾವಣೆಯ ಅರ್ಹತೆ ಪಡೆಯಲು, ಅಂದರೆ ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರಪತಿ ಚುನಾವಣೆ ಅರ್ಹತೆ ಪಡೆಯಲು ಏನು ಬೇಕಂತ ಕೇಳಿದ್ದಾರೆ. ಅಂದರೆ ಅವ್ರಿಗೆ ಅರ್ಹತೆಗಳು ಏನೇನು ಬೇಕು ಅಂತ. ಅವರು ಭಾರತದ ಪ್ರಜೆ ಆಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಲೋಕಸಭಾ ಮತ್ತು ಸದಸ್ಯನಾಗಲು ಇರುವ ಅರ್ಹತೆ ಪಡೆದಿರಬೇಕು. ಈ ಮೇಲಿನೆಲ್ಲವೂ ಕೂಡ ಸರಿಯಾಗಿದೆ, ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 8 ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಲು ಓರ್ವ ಕನಿಷ್ಠ ಎಷ್ಟು ವರ್ಷಗಳು ಹೈಕೋರ್ಟ್ನ ನ್ಯಾಯಾಧೀಶನಾಗಿರಬೇಕು? ಅಂದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಲು ಎಷ್ಟು ವರ್ಷ ಹೈಕೋರ್ಟ್ನಲ್ಲಿ ಕೆಲಸ ಮಾಡಿರಬೇಕು ಅಂತ ಕೇಳಿದ್ದಾರೆ. ಇದು PSI 2017ರಲ್ಲಿ ಆಗಿರುವಂಥ ಕ್ವಶನ್ನು. ಸರಿಯಾದ ಉತ್ತರ 5 ವರ್ಷಗಳು. ಪ್ರಶ್ನೆ ಸಂಖ್ಯೆ 9 ಭಾರತದ ಸಂವಿಧಾನದ ವಿಧಿ 66 ಇದಕ್ಕೆ ಸಂಬಂಧಿಸಿದೆ. ಇದು ನೋಡಿ PSI ವೈರ್ಲೆಸ್ 2018ರಲ್ಲಿ ಆಗಿರುವಂಥ ಕ್ವಶನ್ನು. ಸರಿಯಾದ ಉತ್ತರ ಉಪರಾಷ್ಟ್ರಪತಿ ಚುನಾವಣೆ. ಅಂದರೆ ಇನ್ನೊಂದು ಸಾರಿ ಓದ್ಕೋತೀನಿ ನೋಡಿ, ಕ್ವಶನ್ ಓದ್ತೀನಿ ನೋಡಿ. ಭಾರತದ ಸಂವಿಧಾನದ ವಿಧಿ 66 ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಅದು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದೆ. ಪ್ರಶ್ನೆ ಸಂಖ್ಯೆ 10 ಬೇರೆ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡುವುದಕ್ಕಾಗಿ ಸದನದಲ್ಲಿ ಮಾತನಾಡುತ್ತಿರುವ ಒಬ್ಬ ಸದಸ್ಯರಿಗೆ ಸ್ಪೀಕರ್ ಮಾತನಾಡುವುದನ್ನು ನಿಲ್ಲಿಸುವಂತೆ ಸೂಚಿಸಬಹುದಾಗಿದೆ. ಇದಕ್ಕೆ ಹೀಗೆನ್ನುವರು. ಇದು ನೋಡಿ PSI ಇಂಟೆಲಿಜೆನ್ಸ್ ಆಗಿದೆ 2018ರಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಎ ಸದನ ಶರಣಾಗತಿ. SDA 2018ರಲ್ಲಿ ನೋಡಿ ಒಂದು ಸಾರಿ ಇದು ಓದ್ತೀನಿ, ಕ್ವಶನ್ ಓದ್ತೀನಿ. ಭಾರತ ಮತ್ತು ಅಮೆರಿಕದ ಅಧ್ಯಕ್ಷರ ನಡುವಿನ ಹೋಲಿಕೆಯನ್ನು ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಅಂದರೆ ಇಲ್ಲಿ ನೋಡಿ ಓದ್ತೀನಿ. ಆಪ್ಷನ್ 1 ಭಾರತದ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು, ಅಮೆರಿಕದ ಅಧ್ಯಕ್ಷರ ಅಧಿಕಾರಾವಧಿ 4 ವರ್ಷಗಳು. ಆಪ್ಷನ್ 2 ಭಾರತದ ಅಧ್ಯಕ್ಷರು ಹಲವು ಅವಧಿಗಳಿಗೆ ಪುನರ್ ಆಯ್ಕೆಯಾಗಬಹುದು, ಆದರೆ ಅಮೆರಿಕದ ಅಧ್ಯಕ್ಷರು 2ಕ್ಕಿಂತಲೂ ಹೆಚ್ಚು ಅವಧಿಗಳಿಗೆ ಆಯ್ಕೆ ಆಗುವಂತಿಲ್ಲ. ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇದರ 1 ಮತ್ತು 2 ಕೂಡ ಸರಿಯಾಗಿದೆ. ಅಂದರೆ ಈಗ ಭಾರತದ ರಾಷ್ಟ್ರಪತಿ ಅಧಿಕಾರಾವಧಿ 5 ವರ್ಷ, ಅಮೆರಿಕದ ಅಧ್ಯಕ್ಷರ ಅಧಿಕಾರಾವಧಿ 4 ವರ್ಷ. ಅದೇ ರೀತಿ ಭಾರತದ ಅಧ್ಯಕ್ಷರು ಹಲವು ಅವಧಿಗಳಿಗೆ ಪುನರ್ ಆಯ್ಕೆ ಆಗ್ಬೋದು, ಆದರೆ ಅಮೆರಿಕದ ಅಧ್ಯಕ್ಷರು ಆಗಲ್ಲ. ಅವರು ಎರಡು ಸಾರಿ ಮಾತ್ರ ಆಯ್ಕೆ ಆಗ್ಬೋದು. ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿದೆ. ನೋಡಿ ಪ್ರಶ್ನೆ ಸಂಖ್ಯೆ 2 ಅಂದರೆ ಈಗ ನೆಕ್ಸ್ಟ್ ಬರುತ್ತಿದ್ದು. ಇದು 12ನೇ ಕ್ವಶನ್ ನಂಬರ್ ತಪ್ಪಾಗಿದೆ ಅಲ್ಲಿ, ನೋಡ್ಕೊಳ್ಳಿ. ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ? SDA 2008ರಲ್ಲಿ ಆಗಿರುವಂಥ ಕ್ವಶನ್ ಇದು. ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಅಂದರೆ ರಾಷ್ಟ್ರಪತಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ ಅಂತ. ಅದು ಸರಿಯಾದ ಉತ್ತರ 3 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 13 ರಾಷ್ಟ್ರಪತಿಯವರು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಕ್ಷಮಾದಾನ ಮಾಡುತ್ತಾರೆ? SDA 2008ರಲ್ಲಿ ಆಗಿರುವಂಥದ್ದು. ಅಲ್ಲಿ ಕ್ವಶನ್ ನಂಬರ್ ನೋಡಬೇಡಿ, ಅದು ತಪ್ಪಾಗಿದೆ ಕ್ವಶನ್ ನಂಬರು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಕ್ವಶನ್ ನಂಬರ್ 13 ಅದು ಮಾಡುತ್ತಾರೆ ಅಂತ ಯಾವ ವಿಧಿ ಪ್ರಕಾರ? ಸಂವಿಧಾನದ 72ನೇ ವಿಧಿ ಪ್ರಕಾರ.
ನೋಡಿ ಕ್ವಶನ್ ನಂಬರ್ 14 14 ಸಂವಿಧಾನದ ಪ್ರಕಾರ ರಾಜ್ಯಪಾಲರು ತನ್ನ ನಡವಳಿಕೆಗೆ ಮುಂದೆ ಕಾಣಿಸಿದ ಒಬ್ಬರಿಗೆ ಜವಾಬ್ದಾರರಾಗಿರುತ್ತಾರೆ. ಅಂದರೆ ಇದು SD 2008 ಆಗಿರೋದು. ನೋಡಿ ಇನ್ನೊಂದ್ಸರಿ ಓದ್ತೀನಿ ಕ್ವಶನ್ನು. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ತನ್ನ ನಡವಳಿಕೆಗೆ ಮುಂದೆ ಕಾಣಿಸಿದ ಒಬ್ಬರಿಗೆ ಜವಾಬ್ದಾರರಾಗಿರುತ್ತಾರೆ. ಕಾಣಿಸಿದ ಒಬ್ಬರಿಗೆ, ನೋಡಿ ಕಾಣಿಸದೇ ಅಲ್ಲ, ಕಾಣಿಸಿದ ಒಬ್ಬರಿಗೆ ಜವಾಬ್ದಾರರಾಗಿರುತ್ತಾರೆ. ಸರಿಯಾದ ಉತ್ತರ ರಾಷ್ಟ್ರಪತಿ. ನೋಡಿ ಪ್ರಶ್ನೆ ಸಂಖ್ಯೆ 15 ಭಾರತದ ರಾಷ್ಟ್ರಪತಿಯು, ಅಂದರೆ ಭಾರತದ ರಾಷ್ಟ್ರಪತಿಯು ಡ್ಯಾಶ್ ಅಂತ ಕೇಳಿದ್ದಾರೆ, ಏನು ಸರಿಯಾದ ಉತ್ತರ ಅಂತ. ಇದು SD 2008 ಆಗಿರೋದು. ನೋಡಿ ಎಷ್ಟು ಈಜಿ ಕ್ವಶನು, ಆದರೆ ಇದನ್ನೇ ತಪ್ಪು ಹಾಕ್ತೀನಿ ಅನ್ನೋ ಸಾರಿ. ಅವ್ರು ನಾಮ ಮಾತ್ರ ಮುಖ್ಯಸ್ಥರ, ನಮ್ಮ ದೇಶಕ್ಕೆ ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರೆ ಅವರು. ಪ್ರಶ್ನೆ ಸಂಖ್ಯೆ 16 ಇದು SD 2008 ಆಗಿರುವಂಥ ಕ್ವಶನ್ನು. ನೋಡಿ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿ ಎಷ್ಟು ಸಮಯ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು? ಅಂದರೆ ರಾಷ್ಟ್ರಪತಿ ಹುದ್ದೆ ಖಾಲಿಯಾಗಿರುತ್ತಲ್ಲ, ಆಗ ಉಪರಾಷ್ಟ್ರಪತಿ ಎಷ್ಟು ವರ್ಷಗಳ ಕಾಲ ಅಥವಾ ಎಷ್ಟು ತಿಂಗಳ ಕಾಲ ಕಾರ್ಯನಿರ್ವಹಿಸ್ಬೋದು ಅಂತ ಕೇಳಿದ್ದಾರೆ ಕ್ವಶನ್ನು. ಬಿ ಸರಿಯಾದ ಉತ್ತರ ಬಿ, 6 ತಿಂಗಳು ಮಾತ್ರ. ಪ್ರಶ್ನೆ ಸಂಖ್ಯೆ 17 ಇದು SD 2006 ಆಗಿರುವಂಥ ಕ್ವಶನ್ನು. ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು ಏನಂತ ಕೇಳಿದ್ದಾರೆ. ಆಪ್ಷನ್ 1 ಭಾರತದ ಪ್ರಜೆಯಾಗಿರಬೇಕಾ, 35 ವರ್ಷ ವಯಸ್ಸಾಗಿರಬೇಕಾ, 50 ವರ್ಷ ವಯಸ್ಸಾಗಿರಬೇಕಾ, ಇಲ್ಲ ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರಬೇಕಾ, ಲಾಭದಾಯಕ ಹುದ್ದೆಯಲ್ಲಿರಬಾರದಾ. ಈ ಕೆಳಗೆ ಕೊಟ್ಟಿರೋ ಸಂಕೇತಗಳಿಂದ ಸರಿಯಾದ ಉತ್ತರನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇದರಲ್ಲಿ 1, 2, 5 ಮಾತ್ರ ಸರಿಯಾಗಿದೆ. ಅಂದರೆ ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಲಾಭದಾಯಕ ಹುದ್ದೆಯಲ್ಲಿರಬಾರದು. 3 ಮತ್ತು 4 ತಪ್ಪಾಗಿದೆ, ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 18 ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ವಯೋಮಿತಿ. ಅಂದರೆ SD 1991 ಆಗಿರೋ ಕ್ವಶನ್. ನೋಡಿ ಇದು ಸ್ಪರ್ಧಿಸಲು ಎಷ್ಟು ವಯಸ್ಸಾಗಿರಬೇಕು ಅಂತ ಕೇಳವ್ರೆ. 35 ವರ್ಷ. ತುಂಬ ಈಜಿ ಕ್ವಶನು, ಕೇಳ್ತಾರೆ ಒಂದೊಂದು ಸಾರಿ, ಹೇಳೋಕ್ಕಾಗಲ್ಲ. ಇದು ತುಂಬ ಹಳೆ ಕ್ವಶನ್, 1991 ಆಗಿರೋದು. ನೋಡ್ಕೊಳ್ಳಿ, ಸರಿಯಾದ ಉತ್ತರ 35 ವರ್ಷ. ಪ್ರಶ್ನೆ ಸಂಖ್ಯೆ 19 ಇದು PSI 2000 ಆಗಿರೋ ಕ್ವಶನ್. ಇದು ಭಾರತದ 2ನೇ ರಾಷ್ಟ್ರಪತಿ. ನೋಡಿ ಫಸ್ಟ್ನೇ ರಾಷ್ಟ್ರಪತಿ ಕೇಳಿದ್ದೀವಿ, ಪ್ರೆಸೆಂಟ್ ಕೇಳಿದ್ದಾರೆ, ಆದರೆ ಇಲ್ಲಿ 2ನೇ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ದಾರೆ. ನೋಡಿ ಸರಿಯಾದ ಉತ್ತರ ಡಿ, ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಇದು ತುಂಬ ಈಜಿ ಕ್ವಶನ್ನು, ಆದರೆ ಒಂದೊಂದು ಸಾರಿ ನಾವು ಸರಿಯಾಗಿ ಓದ್ಕೊಂಡೋಗಿರಿ, ಕೇಳಲ್ಲ ಬಿಡಪ್ಪ ಅಂದ್ಕೊಂಡಿರ್ತೀವಿ. ಆದರೆ ಇಂಥ ಕ್ವಶನು PCPS ಅಲ್ಲಿ ತುಂಬ ಸರಿ ಆಗ್ತವೆ, ನೋಡ್ಕೊಳ್ಳಿ. ಸರಿಯಾದ ಉತ್ತರ ಡಿ, ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಪ್ರಶ್ನೆ ಸಂಖ್ಯೆ 20 ಭಾರತದ ಸಂವಿಧಾನದ ಅಡಿಯಲ್ಲಿ ಒಕ್ಕೂಟದ ಕಾರ್ಯನಿರ್ವಹಣದ ಅಧಿಕಾರ ಯಾರಿಗಿದೆ? ಅಂದರೆ ಇದು PSI 2002 ಆಗಿರೋದು. ನೋಡಿ ಭಾರತದ ಸಂವಿಧಾನದ ಅಡಿಯಲ್ಲಿ ಒಕ್ಕೂಟದ ಕಾರ್ಯನಿರ್ವಹಣದ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ. ರಾಷ್ಟ್ರಪತಿ. ಅಂದರೆ ಒಕ್ಕೂಟದ ಕಾರ್ಯನಿರ್ವಹಣೆ ಅಂದರೆ ಗೊತ್ತಲ್ಲ, ಒಕ್ಕೂಟ. ಈಗ ಒಕ್ಕೂಟ ಮತ್ತು ರಾಜ್ಯಗಳು ಅಂತ ಬರುತ್ತಲ್ಲ, ಅದರಲ್ಲಿ ಇದು ಕಾರ್ಯನಿರ್ವಹಣೆ ಅಧಿಕಾರ ಯಾರಿಗಿರುತ್ತೆ ಅಂತ ಕೇಳಿದ್ದಾರೆ. ರಾಷ್ಟ್ರಪತಿ ಮಾತ್ರ ಇರುತ್ತೆ. ಮತ್ತು ಪ್ರಶ್ನೆ ಸಂಖ್ಯೆ 1 ಅಂತಲೇ ಬಂದಿದೆ, ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 21 ಇದು PCIRBಯಲ್ಲಿ 2018 ಆಗಿರೋ ಕ್ವಶನ್. ಇದು ಲೋಕಸಭೆಯ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಲೋಕಸಭೆ ಸದಸ್ಯರು ಇರ್ತಾರಲ್ಲ, ಅವ್ರಿಗೆ ಎಷ್ಟು ವಯಸ್ಸಾಗಿರಬೇಕು ಇದು ಮಾಡೋಕ್ಕೆ, ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂತ. 25 ವರ್ಷ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 22 PCIRB 2018 ಆಗಿರುವಂಥದ್ದು. ಈ ಕೆಳಗಿನವರಲ್ಲಿ ಯಾರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ? ಅಂದರೆ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದ್ದಾರೆ. ಉಪರಾಷ್ಟ್ರಪತಿ. ಅಂದರೆ ಅದು ಉಪರಾಷ್ಟ್ರಪತಿ ಅನ್ನೋದಕ್ಕಿಂತ ಪದನಿಮಿತ್ತ ರಾಜ್ಯಸಭೆ ಅಧ್ಯಕ್ಷರಾಗಿರ್ತಾರೆ ಅವರು. ನೋಡ್ಕೊಳ್ಳಿ ಇದನ್ನೊಂದು ಸರಿಯಾಗಿ. ಸರಿಯಾದ ಉತ್ತರ ಉಪರಾಷ್ಟ್ರಪತಿ. ಪ್ರಶ್ನೆ ಸಂಖ್ಯೆ 24 ಹಣಕಾಸು ಬಿಲ್ಲೊಂದನ್ನು ಇಲ್ಲಿ ಪರಿಚಯಿಸಬಹುದು. ಅಂದರೆ ಹಣಕಾಸು ಬಿಲ್ ಎಲ್ಲಿ ಪರಿಚಯಿಸಬಹುದು ಅಂತ ಕೇಳವ್ರೆ. ಇದು PCIRB 2018 ಆಗಿರೋ ಕ್ವಶನ್ನು. ಸರಿಯಾದ ಉತ್ತರ ಲೋಕಸಭಾ, ಎ. ನೋಡಿ ಪ್ರಶ್ನೆ ಸಂಖ್ಯೆ 25 ಶೂನ್ಯ ವೇಳೆಯ ಇವರು ವಿವೇಚನೆಯಲ್ಲಿರುತ್ತದೆ. ಅಂದರೆ ಶೂನ್ಯ ವೇಳೆ ಇರುತ್ತಲ್ಲ ಇದನ್ನು ಅಧಿವೇಶನ ನಡೆಸುವಾಗ, ಆದರೆ ಅದು ಯಾರು ವಿವೇಚನೆಯಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. PCI 2018 ಆಗಿರೋ ಕ್ವಶನ್ನು. ಲೋಕಸಭಾ ಸ್ಪೀಕರಲ್ಲಿರುತ್ತೆ. ನೋಡಿ ಪ್ರಶ್ನೆ ಸಂಖ್ಯೆ 26 ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಸೇರಿಸಿ ಸುಪ್ರೀಂ ಕೋರ್ಟ್ನ ಸಂಖ್ಯಾಬಲ ಎಷ್ಟು? ಅಂದರೆ PCI 2018 ಆಗಿರೋ. ಇನ್ನೊಂದು ಸಾರಿ ಓದ್ತೀನಿ ನೋಡಿ, ಕ್ವಶನ್ ಅರ್ಥ ಆಗಲ್ಲ ಅಷ್ಟು ಈಜಿಯಾಗಿ. ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಸೇರಿಸಿ ಸುಪ್ರೀಂ ಕೋರ್ಟ್ನ ಸಂಖ್ಯಾಬಲ ಎಷ್ಟು ಅಂತ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ನ ಸಂಖ್ಯಾಬಲ 33 + 1 34 ಟೋಟಲ್ ಆಗಿ ನೆನ್ಪಿಟ್ಕೊಳ್ಳಿ. ಅಂದರೆ ಮುಖ್ಯ ನ್ಯಾಯಾಧೀಶರು ಇರ್ತಾರೆ ಮತ್ತು 33 ಇತರ ನ್ಯಾಯಾಧೀಶರು ಇರ್ತಾರೆ. ಅದಕ್ಕೆ ಟೋಟಲಾಗಿ 34 33 + 1 1 + 33 ಅಂತಲೇ ಹೇಳ್ಬೋದು.
ಪ್ರಶ್ನೆ ಸಂಖ್ಯೆ 27 ಇದು PCIRB 2018ರಲ್ಲಿ ಆಗಿರುವಂಥ ಕ್ವಶನ್ನು. ಯಾವ ಸಂಸದೀಯ ಸಮಿತಿಯ ಸಮಕ್ಷಮದಲ್ಲಿ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರ ವರದಿಯನ್ನು ಇರಿಸಲಾಗುತ್ತದೆ? ಅಂದರೆ ಅದು ಕಂಟ್ರೋಲರು ಮತ್ತು ಆಡಿಟರ್ ಜನರಲ್ ವರದಿಯನ್ನು ಎಲ್ಲಿ ಇರಿಸಲಾಗುತ್ತಿದೆ ಅಂತ ಕೇಳಿದ್ದಾರೆ. ಇದು 2018ರಲ್ಲಿ ಆಗಿರುವಂಥದ್ದು ನೋಡ್ಕೊಳ್ಳಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಇರಿಸಿರ್ತಾರೆ. ಪ್ರಶ್ನೆ ಸಂಖ್ಯೆ 28 ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಅಡಿಯಲ್ಲಿ ಒಳಗೊಂಡಿರುವುದಿಲ್ಲ? ಈ ಕೆಳಗಿನವುಗಳಲ್ಲಿ ಅಂದರೆ ಈಗ 4 ಆಪ್ಷನ್ ಇದಾವಲ್ಲ, ಇದರಲ್ಲಿ ಯಾವ ಸಂವಿಧಾನದ ಅಡಿಯಲ್ಲಿ ಒಳಗೊಂಡಿರುವುದಿಲ್ಲ ಅಂತ ಕೇಳಿದ್ದಾರೆ. PC 2018ರಲ್ಲಿ ಆಗಿರುವಂಥ ಕ್ವಶನ್ ನೋಡ್ಕೊಳ್ಳಿ. ಅಧ್ಯಕ್ಷೀಯ ಸರ್ಕಾರ ಒಳಗೊಂಡಿರುವುದಿಲ್ಲ. ಪ್ರಶ್ನೆ ಸಂಖ್ಯೆ 29 ಅಟಾರ್ನಿ ಜನರಲ್ರವರು ತಮ್ಮ ಹುದ್ದೆಯನ್ನು ಡ್ಯಾಶ್ಡ್ ಅಲಂಕರಿಸುತ್ತಾರೆ. ನೋಡಿ ಕ್ವಶನ್ನು PSI 1998ರಲ್ಲಿ ಆಗಿರೋದು. ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ಅಲಂಕರಿಸುತ್ತಾರೆ ಅಂತ ಕೇಳಿದ್ದಾರೆ. ಅಲಂಕರಿಸಿರುತ್ತಾರೆ. ಸರಿಯಾದ ಉತ್ತರ ಡಿ, ರಾಷ್ಟ್ರಪತಿ ಅನುಮತಿಯ ಮೇರೆಗೆ ಅನಿರ್ದಿಷ್ಟ ಕಾಲ. ಅಂದರೆ ಅವರು ರಾಷ್ಟ್ರಪತಿ ಎಲ್ಲಿವರೆಗೂ ಹೇಳಿರ್ತಾರೋ ಅಲ್ಲಿವರೆಗೂ ಕೂಡ ಅವರು ಅಧಿಕಾರದಲ್ಲಿರ್ಬೋದು ಅಂತ ಹೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 30 ಇದು PSI 1998ರಲ್ಲಿ ಆಗಿರುವಂಥ ಕ್ವಶನ್ನು. ಪಾರ್ಲಿಮೆಂಟ್ನ ಉಭಯ ಸದನದಲ್ಲಿ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಕಂಡವರಲ್ಲಿ ಯಾರು ಭಾಗವಹಿಸುತ್ತಾರೆ? ಈ ಹಿಂದೆ ಆಗಿದೆ, ಮೇಲ್ ಮಾಡಿದ್ದೀನಿ ಚರ್ಚೆ. ಇದಕ್ಕೆ ಸರಿಯಾದ ಉತ್ತರ ಅಟಾರ್ನಿ ಜನರಲ್ಲು ಸರಿಯಾದ ಉತ್ತರ. ಕ್ವಶನ್ ಇದು 30. ಕ್ವಶನ್ ನಂಬರ್ ತಪ್ಪಾಗಿದೆ, ಕ್ಷಮಿಸಿ. ಇದು ಮತ್ತೆ ಕ್ವಶನ್ ನಂಬರ್ ಇಲ್ಲಿ ಕೂಡ ತಪ್ಪಾಗಿದೆ ನೋಡಿ, ಮುಂದೇನೂ ತಪ್ಪಾಗಿದೆ. ಇದು 31 ಇಟ್ಕೊಳ್ಳಿ. PSI KSRP 2018ರಲ್ಲಿ ಆಗಿರೋದು. ನೇಮಕಗೊಳ್ಳುವ ಸಮಯದಲ್ಲಿ ಭಾರತದ ಪ್ರಧಾನಿಯು, ಅಂದರೆ ನೇಮಕಗೊಳ್ಳುವ ಸಮಯದಲ್ಲಿ ಭಾರತದ ಪ್ರಧಾನಿ ಏನಾಗಿರ್ತಾರೆ ಅಂತ ಕೇಳಿದ್ದಾರೆ. ಸಂಸತ್ತಿನ ಸದನಗಳೊಂದರಲ್ಲಿ ಸದಸ್ಯನಾಗಿರುವ ಅಗತ್ಯವಿಲ್ಲ, ಆದರೆ 6 ತಿಂಗಳವರೆಗೆ ಯಾವುದಾದ್ರೂ ಒಂದು ಸದನದ ಸದಸ್ಯನಾಗಬೇಕು. ಅಂದರೆ ಅವರು ಪ್ರಧಾನಮಂತ್ರಿ ಆಯ್ಕೆ ಆಗುವಾಗ ಯಾವುದೇ ಅಧ್ಯಕ್ಷ ಸದಸ್ಯನ ಆಗದೇ ಇದ್ದರೆ ನಡೆಯುತ್ತೆ. ಆದರೆ ಆಯ್ಕೆಯಾದ 6 ತಿಂಗಳವರೆಗಾಗಿ ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಸದಸ್ಯನಾಗಬೇಕು ಅಂತ ಹೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ ಇದು 32. ಇಲ್ಲಿ 4 ಅಂತ ಹಾಕಿದ್ದಾರೆ, ತಪ್ಪು. PSI 2014ರಲ್ಲಿ ಆಗಿರುವಂಥದ್ದು. ಸಾರ್ವಜನಿಕ ಹಣದ ರಕ್ಷಕ ಏನೆಂದು ಯಾರಿಗೆ ಕರೆಯಲಾಗುತ್ತದೆ? ಅಂದರೆ ಸಾರ್ವಜನಿಕ ಹಣದ ರಕ್ಷಕನಿಂದ ಯಾರಿಗೆ ಕರೆಯಲಾಗುತ್ತದೆ? ಇದು PSI 2014ರಲ್ಲಿ ಆಗಿರುವಂಥ ಕ್ವಶನ್ನು. ಸರಿಯಾದ ಉತ್ತರ ಸಿ, ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ನೋಡಿ. ಪ್ರಶ್ನೆ ಸಂಖ್ಯೆ ಇದು 33. ಇಲ್ಲಿ 5 ಆಗಿದೆ, ತಪ್ಪು. KSRP SI 2014ರಲ್ಲಿ ಆಗಿರುವಂಥ ಕ್ವಶನ್ನು. ಸಂಸತ್ತಿನ ಚುನಾವಣೆಯೊಂದರಲ್ಲಿ ಮತದಾನ ಮಾಡುವ ಹಕ್ಕು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಸಂಸತ್ತಿನ ಚುನಾವಣೆಯಲ್ಲಿ ಮತದಾನ ಮಾಡೋ ಹಕ್ಕು ಯಾರಿಗಿರುತ್ತೆ? ಯಾವ ಹಕ್ಕು ಅಂತ ಕೇಳಿದ್ದಾರೆ. ಅದು ಕಾನೂನು ಹಕ್ಕು. ಅಪ್ಪಿತಪ್ಪಿ ಸಂವಿಧಾನದ ಹಕ್ಕು ಅಂತ ಹಾಕಿರಲಿಲ್ಲ, ರಾಜಕೀಯ ಅಂತ ಹಾಕಿದ್ದೀರಾ. ಕಾನೂನು ಹಕ್ಕದು. ಕ್ವಶನ್ ನಂಬರ್ 35. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಗತ್ಯವಿರುವ ಕನಿಷ್ಠ ವಯಸ್ಸು. ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಎಷ್ಟು ವಯಸ್ಸು ಬೇಕು ಅಂತ ಕೇಳಿದ್ದಾರೆ. 25 ವರ್ಷ. ನೆನಪಿರಲಿ, ತುಂಬ ಸಾರಿ ಲೋಕಸಭೆ ರಾಜ್ಯಸಭೆ ಎಲ್ಲ ಕೇಳ್ತಾನೆ. ಇವೆಲ್ಲ ತುಂಬ ಈಜಿ ಕ್ವಶನ್ನು, ಆದರೆ ಒಂದೊಂದು ಸಾರಿ ತಪ್ಪಾಗಿ ಬರ್ತೀವಿ ನಾವು ನೋಡಿ. 25 ಇದು ಲೋಕಸಭೆ ಚುನಾವಣೆ ಸ್ಪರ್ಧಿಸಲು 25 ವರ್ಷ ಬೇಕು. ಇಷ್ಟೊತ್ತು ಕೇಳಿದೆ, ಎಲ್ರಿಗೂ ಧನ್ಯವಾದಗಳು. ಆದರೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮುಂದೆ ಮಾಡೋ ವಿಡಿಯೋಗಳು ಫಸ್ಟ್ ನಿಮಗೆ ಬರುತ್ತೆ. ಅದರಂತೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಯಲ್ಲಿ ಯಾರಾದರೂ ಓದ್ತಿರ್ತಾರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಅವರಿಗೆಲ್ಲ ಶೇರ್ ಮಾಡಿ ದಯವಿಟ್ಟು. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.